ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊಟ್ಟವಣ ಕಣ ತಲೆ ಕೆಟ್ಟವ. ನಡ್ರಿ ಹೋಗೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಗೋಣ ನಡ್ರಿ. ಈ ಮಳೆಯಲ್ಲಿ ಈ ಬಸ್ಸಲ್ಲಿ ನಾನು ಆ ಥಿಯೇಟರ್ ಸೇರ್ದಂಗೆ ಭಾವ ಬಂದಂತೂ ಸ್ಮ್ಯಾಶ್ ಮಾಡ್ಬಿಟ್ರು ಮೂವಿನ. ಓಹೋ ನೋಡಿ, 3 ಒಂದೇ ಕಡೆ ಮಾಡಿದ್ದಾರೆ. ಹೆಣ್ಣು ಮಕ್ಳೇ ಸ್ಟ್ರಾಂಗ್. ಹಾಯ್, ಹಲೋ, ಸಂಚಾರಿ ಚಕ್ರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯವಾದ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಟ್ಯೂಸ್ಡೇ ಅಭಿಷೇಕ್ ಅವರು ಮಿಡ್ ಡೇ ಡೇಟ್ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ವೀಕೆಂಡ್ ಅಲ್ಲಿ ಫುಲ್ ಆನ್ ಬಿಸಿ. ಏನು ಅಂತ ಅಂದ್ರೆ ಅಭಿಷೇಕ್ ಅವರು ಇವತ್ತು ನಾವಂತೂ ಲೈಕ್ ಎಲ್ಲೂ ಹೊರಗಡೆನೆ ಹೋಗಕ್ ಆಗ್ತಿಲ್ಲ, ಅದಕ್ಕೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ವಿ ಕೆಲ್ಸ ಅಂತ. ಏನಪ್ಪ ಮಾಡೋದು, ಎಲ್ಲೋಗೋದು. ಅಂಡ್ ಬೈ ದ ವೇ ಬರ್ಲಿನಲ್ಲಿ ಫುಲ್ ಬಚ್ಚದ ಮನೆ ಆಗೋಗ್ಬಿಟ್ಟಿದೆ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಇವಾಗ ನಮ್ಮ ಹತ್ರ ಕಾರ್ ಇಲ್ದೇ ಇರೋ ಕಾರಣ ಬಸ್, ಟ್ರಾಮು ಎಲ್ಲ ಹತ್ಕೊಂಡು ಒಟ್ನಲ್ಲಿ ಒಂದ್ ಡೆಸ್ಟಿನೇಷನ್ ಹೋಗ್ಬೇಕಂತ ಅನ್ಕೊಂಡಿದೀವಿ. ನಾನು ಅಭಿಷೇಕ್ ಅವ್ರಿಗೆ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಅಂತ ಅಂದಿದ್ದಕ್ಕೆ ಅವರು ಸರಿ ಬಾ, ಇಲ್ಲಿ ಕೂತ್ಕೊಂಡು ಮೂವಿ ರಿಲೀಸ್ ಆಗಿದೆ, ಫಸ್ಟ್ ಕನ್ನಡ ಮೂವಿಗೆ ಹೋಗೋಣ ಅಂತ ಅಂದ್ರು. ನಂಗಂತೂ ಫುಲ್ ಖುಷಿ ಆಗೋಯ್ತು. ಇಲ್ಲಿವರೆಗೂ ನಾವು ಬರ್ಲಿನಲ್ಲಿ ಅಥವಾ ಆಗ್ಲಿ, ನಾನು ಇವರೇ ಆಗ್ಲಿ, ಥಿಯೇಟರ್ ಅಲ್ಲಿ ದಿಸ್ ಇಸ್ ಗೋನಾ ಬಿ ಅವರ್ ಫಸ್ಟ್ ಮೂವಿ ಟುಗೆದರ್. ಅದೇ ಕನ್ನಡ ಮೂವಿ ಫಸ್ಟ್. ಸೊ ಇದ್ರಲ್ಲೇ ಗೊತ್ತಾಗತ್ತೆ ನೋಡಿ, ನಮ್ದು ಕನ್ನಡ ಮೂವೀಸ್ ಬೇರೆ ಕಡೆ ರಿಲೀಸ್ ಆಗೋದು ಎಷ್ಟು ಕಡಿಮೆ ಅಂತ. ಸೊ ನನ್ಗಂತೂ ಮೂವೀಸ್ ಅಂದ್ರೆ ಸಖತ್ ಇಷ್ಟ. ಇಂಡಿಯಾದಲ್ಲಿ ಇದ್ದಿದ್ರೆ ವಾರಕ್ಕೊಂದ್ ಮೂವಿಗೆ ಹೋಗ್ತಾ ಇದ್ದೆ. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ನಾವು ಈಗ ಯಾವ ಮೂವಿಗೆ ಹೋಗ್ತಾ ಇದೀವಿ ಅಂತ. ಇರಿ ಹೇಳ್ತೀನಿ, ನೀವ್ ಗೆಸ್ ಮಾಡಿರೋದನ್ನು ಕರೆಕ್ಟ್ ಆಗಿರತ್ತೆ. ಬಟ್ ಅಭಿಷೇಕ್ ಅವರು ಇವತ್ತು ಏನಂದ್ರು ಅಂದ್ರೆ, ಯೂಟ್ಯೂಬ್ ಅಲ್ಲಿ ಟ್ರೈಲರ್ ನೋಡೋಣ ಅಂತ ಹೇಳಿದ್ರು. ಸೊ ಅಲೆಕ್ಸಾ ಸರ್ಚ್ SU ಫ್ರಮ್ SU ಮೂವಿ. ನಾನು ಇದ್ಯಾವ್ದು SU ಮೂವಿ ಫುಲ್ ಡೀಟೇಲ್ ಆಗಿ ನೋಡಿರ್ಲಿಲ್ಲ. ಅದು ಸೂ ಫ್ರಮ್ ಸೋ ಅಂತ ನೋಡಿರ್ಲಿಲ್ಲ. ಏನೋ ಸೂ ಫ್ರಮ್ ಸೂ ಅಂತ ಏನೋ ಯೂನಿಕ್ ಆಗಿ ಇಟ್ಟಿದಾರಲ್ಲ ಅಂತ ಅನ್ಕೊಂಡು ನಾನು ಹಂಗ್ ಸರ್ಚ್ ಮಾಡ್ದೆ. ಓಕೆ, ಸೊ ನನಗೆ ಅಭಿಷೇಕ್ ಅವರು ಇವಾಗ ಸೂ ಫ್ರಮ್ ಸೂ ಮೂವಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬೇಡ, ರಾಜ್ ಬಿ ಶೆಟ್ಟಿ ಅವರು ಈ ಮೂವಿನ ಈ ಹೆಸರನ್ನ ಕೇಳ್ಬಿಟ್ರೆ ಯಾರೇ ಇದ್ರು ಹೆಸರನ್ನ ಕೆಡ್ಸ್ಬಿಟ್ಟಿದ್ದಾರೆ ಅಂತ ಅನ್ಕೊಂತಿದ್ದಾರೆ. ಸೊ ಇಟ್ಸ್ ಓಕೆ, ನಾವು ಆ ಮೂವಿಗೆ ಹೋಗ್ತಾ ಇದೀವಿ. ನಾವೆಷ್ಟು ಇವಾಗ ಈ ಮಳೆಯಲ್ಲಿ ಟ್ರಾಮು, ಬಸ್ಸು ಹಿಡ್ಕೊಂಡು ಎಲ್ಲ ಹೋಗಿ ಮೂವಿ ನೋಡ್ಕೊಂಡು ಹೋಗಿ ಒಂದೊಳ್ಳೆ ಊಟ ಬೇಕು ಅಂತ ಕೇಳಿದ್ದೀನಿ. ಸೊ ನಾವು ಬರ್ತಾ ಒಂದೊಳ್ಳೆ ಏನಾದ್ರೂ ಚೆನ್ನಾಗಿ ತಿನ್ಕೊಂಡು ಬರೋದು ಇವತ್ತು ಪ್ಲಾನ್. ಇದು ನಮ್ಮ ಮನೆ ಹತ್ರ ಇರೋದು ಬೆಸ್ಟ್ ಸ್ಟಾಪ್. ಎಲ್ಲಾ ತರಾನು ನಮ್ದ್ರಲ್ಲೂ ಹೇಗೆ ಹಾಕಿರ್ತಾರೋ ಇಲ್ಲೂ ಹಾಗೆ ಅಡ್ವರ್ಟೈಸ್ಮೆಂಟ್ಸ್ ಗಳು ಎಲ್ಲ ನಡೆದಿರುತ್ತೆ. ಟ್ರಾಮ್ ಸರ್ವಿಸ್ ಆಗಿದೆ. ದಿ ಸ್ಟಾಪ್ ಇಸ್ ಟೆಂಪರರಿ ಔಟ್ ಆಫ್ ಸರ್ವಿಸ್ ಅಂತೆ. ಓ So, ಬೇರೆ ಕಡೆ ಹೋಗ್ಬೇಕು. ಇಲ್ಲಿ ನೋಡಿ ಯುರೋಪಿನ ಪರದಾಟಗಳು. ನಮಗೆ ನನಗಂತೂ ಏನಂದ್ರೆ ಏನು ಅರ್ಥ ಆಗಲ್ಲ. ಇಲ್ಲಿ ಅಪರೂಪಕ್ಕೆ ನನ್ಗೋಸ್ಕರ ಅಂತ ಅನ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹಾಕಿದ್ದಾರೆ. ಸೊ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನಾನಂತೂ ತಲೆ ಕೆಡ್ಸ್ಕೊಂಡು ನಾನು ಒಬ್ಳೆ ಏನಾದ್ರು ಬಂದ್ಬಿಟ್ಟಿದ್ರೆ ನನ್ಗಂತೂ ಜರ್ಮನ್ ಅಲ್ಲಿ ABCD ಬರಲ್ಲ. ಟ್ರಾಮ್ ಸ್ಟಾಪ್ ಇಲ್ಲ. ಇವಾಗ ನೆಕ್ಸ್ಟ್ ಟ್ರಾಮ್ ಅಲ್ಲಿ ಹೋಗ್ಬೇಕು ಅಂತ ಇತ್ತು, ಇವಾಗ ಟ್ರಾಮ್ ಇಲ್ಲ. ನೆಕ್ಸ್ಟ್ ನಾವು ಬಸ್ ಅಲ್ಲಿ ಹೋಗ್ಬೇಕು. ಈ ಮಳೆಯಲ್ಲಿ ಈ ಬಸ್ಸಲ್ಲಿ ನಾನು ಆ ಥಿಯೇಟರ್ ಸೇರ್ದಂಗೆ ಅಭಿಷೇಕ್ ಅವ್ರು ಅಟ್ಲೀಸ್ಟ್ ನನಗೆ ಮುಂಚೆ ರೀಚ್ ಆದಂಗೆ ಕರ್ಕೊಂಡ್ ಹೋಗ್ಬಿಡಿಪ್ಪ, ನಂಗೆ ಅಷ್ಟೇ ಸಾಕು. ನೋಡಿ, ನಾವಿಬ್ರು ಇವಾಗ ಬಸ್ಸಲ್ಲಿ ಕೂತಿದೀವಿ ಆಯ್ತಾ. ನಮಗೆ ಯಾವ ಸ್ಟಾಪ್ ಇಟ್ಕೋಬೇಕು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಮುಂದಕ್ಕೆ ಹೋದ್ವಿ ಅಂತಾನೆ ಅರ್ಥ, ಫುಲ್ ಕಳ್ದೋದ್ವಿ ಅಂತಾನೆ ಅರ್ಥ. ನಾವು ಗೂಗಲ್ ಮ್ಯಾಪ್ಸ್ ನ ನೋಡ್ಕೊಂಡು ಇದ್ ಮಾಡಿದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಇಲ್ಲ. ಸೊ ನನ್ಗೆ ಇವಾಗ ಅಭಿಷೇಕ್ ಅವರೇನೆ ನನಗೆ ಟೂರ್ ಗೈಡ್ ಇದ್ದಂಗೆ ಬರ್ಲಿನಲ್ಲಿ. ಸೊ ಏನಂತೀರಾ ಅಭಿಷೇಕ್ ಅವ್ರೆ? ಅಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ, ಒಂದು 6 months 1 year ಇದ್ರೆ ಇಲ್ಲಿ ಇದೆಲ್ಲ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಜರ್ಮನ್ ಇದ್ದಾಗ ತುಂಬಾ ಕನ್ಫ್ಯೂಸಿಂಗ್ ಅಂತ. ಬಸ್ಸಲ್ಲಿ ನೋಡ್ಕೊಳ್ಳಿ, ಯಾವ್ದು ಒಂಚೂರು ಅಂತಂದ್ರೆ ಒಂದು ಪದಾನು ಇಂಗ್ಲಿಷ್ ಅಲ್ಲಿ ಮಾತಾಡಲ್ಲ. ನಮ್ಮೂರಲ್ಲಿ ಆಗಿದ್ರೆ ಇಂಗ್ಲಿಷು ಕನ್ನಡ ಎರಡಲ್ಲೂ ಮಾತಾಡ್ತಾರೆ. ಯಾವ್ದೋ ಸ್ಟ್ರಾಸ ಅಂತ ನಂಗೆ ಗೊತ್ತಿಲ್ಲ. ಸೊ ಜರ್ಮನ್ ತುಂಬಾ ಮ್ಯಾಂಡೇಟರಿ ಜರ್ಮನಿಯಲ್ಲಿ. ಸೊ ಇವಾಗ ಟ್ರೈನಿಗೆ ಬಂದ್ವಿ. ನಾವ್ ಹೋಗ್ತದೆ ಎಸ್ ಬಾನ್ ಅಂತ ಅಂದ್ರೆ ಸ್ಟ್ರಾಸಬಾನ್ ಅಂದ್ರೆ ಸ್ಟ್ರೀಟ್ ಮೇಲೆ ಹೋಗೋ ಟ್ರೈನ್. ಲಿಟ್ರಲ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ
ಸೊ ಇವ್ರು ಇಲ್ಲಿ ಟ್ರೈನ್ಗೆ ಬಾನ್ ಅಂತ ಹೇಳ್ತಾರೆ, ಸ್ಟ್ರಾಸಾ ಬಾನ್ ಸ್ಟ್ರೀಟ್ ಟ್ರೈನ್ ಅಂತ. ಸೊ ನೀವು ನೋಡ್ತಿದ್ದೀರಲ್ಲ, ಇದೆ ಇಲ್ಲಿ ಇದು ಲೋಕಲ್ ಟ್ರೈನ್ ತರ. ಇದು ಮೆಟ್ರೋ ಅಲ್ಲ, ಲೋಕಲ್ ಟ್ರೈನ್. ಸೊ ಇದು ಜನರಲಿ ಲ್ಯಾಂಡ್ ಮೇಲೆ ಹೋಗುತ್ತೆ, ಅಂಡರ್ಗ್ರೌಂಡ್ ಹೋಗಲ್ಲ. ಅಂಡರ್ಗ್ರೌಂಡ್ ಹೋಗೋ ಟ್ರೈನ್ಗೆ ಇಲ್ಲಿ ಇವರು ಬಾನ್ ಅಂತ ಹೇಳ್ತಾರೆ. ಹೆಂಗ್ ಗೊತ್ತಾ, ನಮ್ಗೆ ಇವಾಗ ಟಿಕೆಟ್ ಚೆಕ್ ಮಾಡೋರು ಬಂದಿದ್ರು, ಇಲ್ಲಿ ಬರ್ಲಿನಲ್ಲಿ ಎಸ್ಪೆಷಲಿ ಟಿಕೆಟ್ ಚೆಕ್ ಮಾಡಕ್ ಯಾರು ಬರ್ತಾರಲ್ಲ 70 to 80% ಬರೋದು ಮಫ್ತಿಲ್ ಬರ್ತಾರೆ, ಯೂನಿಫಾರ್ಮ್ ಅಲ್ಲಿ ಬರಲ್ಲ. ಮಫ್ತಿಲಿ ಒಂಥರ ಯಾರು ಇವ್ರು ನೋಡಿದ್ರೆ ನೀವು ಟಿಕೆಟ್ ಕಲೆಕ್ಟ್ ಮಾಡೋಣ ಅಂತ ಅನ್ಸೋದೇ ಇಲ್ಲ. ನಂಬ್ತಿರೋ ಬಿಡ್ತಿರೋ ನಾನು ತೋರಿಸ್ತೀನಿ. ಅಲ್ಲೊಬ್ಬ ವೈಟ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡಿದಾನಲ್ಲ, ಅವನೇ ಆಕ್ಚುಲಿ ಟಿಕೆಟ್ ಕಲೆಕ್ಟ್ ಮಾಡಕ್ ಬಂದಿರೋದು. ನೋಡಿ, ಅವ್ನು ನೋಡಿದ್ರೆ ಯಾರು ಟಿಕೆಟ್ ಕಲೆಕ್ಟ್ ಮಾಡಕ್ ಬಂದೇನೆ ಅಂತ ಅನ್ಸೋದೇ ಇಲ್ಲ. ಸೊ ಹಂಗೆ ಇಲ್ಲಿ ಜನನ ಹಿಡಿಯೋದಿಲ್ಲಿ. ಸೊ ಟ್ರೈನ್ ಹತ್ತದಾಗ ಯಾರು ಇಲ್ಲ ಅಂತ ಅನ್ಸುತ್ತೆ. ನೋಡಿ, ಇವಾಗ ಯಾರನ್ನೋ ಹಿಡಿದ್ರು ಇವಾಗ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಇವಾಗ. ಸೊ ಟ್ರೈನ್ ಟಿಕೆಟ್ ಇಲ್ಲ ಅಂತ ಅಂದ್ರೆ 60 euro ಫೈನ್. 60 euro ಅಂತ ಅಂದ್ರೆ ಬೇಸಿಕಲಿ 6,000 ರೂಪಾಯಿ ಫೈನ್ ಬೀಳುತ್ತೆ. ಆಕ್ಚುಲಿ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಡಾಯ್ಶೆ ಬಾನ್ ಅಂತ. ಡಾಯ್ಶೆ ಬಾನ್ ಅಂದ್ರೆ ಜರ್ಮನಿ ಇದು ರೈಲ್ವೆ ಟ್ರಾನ್ಸ್ಪೋರ್ಟ್ ಏನಿದೆಯಲ್ಲ ಅದ್ರದ್ದು ಕಂಪ್ನಿ ಇದು. ಸೋನಿ ಇದೆ, ಡಾಯ್ಶೆ ಬಾನ್ ಇದೆ, ಎಷ್ಟೊಂದು ಕಂಪ್ನೀಸ್ ಇದೆ ಇಲ್ಲಿ. ಸೊ ನಾವಿವಾಗ ನಿಮ್ಗೆ ಥಿಯೇಟರ್ ಅಲ್ಲಿ ಸಿಗ್ತೀವಿ. ಅಂತೂ ಇಂತೂ ಸಿನಿಮಾ ಹಾಲಿಗೆ ಬಂದ್ವಿ. ನಾವು ಬಂದಿರೋ ಸಿನಿಮಾ ಹಾಲ್ ಹೆಸರು ಸಿನಿಮ್ಯಾಕ್ಸ್. 3 ಗಂಟೆ ಶೋ, ಎಕ್ಸಾಕ್ಟ್ಲಿ 3 ಗಂಟೆಗೆ ಬಂದಿದ್ದೀವಿ. ಮೂವಿ ಮುಗೀತು, ಫಸ್ಟ್ ರಿವ್ಯೂ. ಬಂದರೋ ಭಾವನಾ ಭಾವನಾ ಹತ್ರನೇ ಕೇಳೋಣ. ಬಂದರೋ ಭಾವ ಬಂದರೋ. ಇವ್ರಂತೂ ಫುಲ್ ಭಾವಾಗೆ ಫಿದಾ ಆಗ್ಬಿಟ್ಟಿದ್ದಾರೆ. ಬಟ್ ನಮ್ ಲೈಫ್ ಅಲ್ಲಿ ಇವಾಗ ಬಂದರೋ ಭಾವನಾ ನೋ ಅದು ಭಾವ ಬಂದರು. ಆಕ್ಚುಲಿ ನಾನು ಇನ್ನ ಮೂವಿ ನೋಡಿರ್ಲಿಲ್ಲ. ಅವಾಗ ನಾನು ಬಂದರೋ ಭಾವ ಬಂದರೋಗೆ ಅದನ್ನ ನಮ್ ಭಾವನ್ ಕಳ್ಸಿದ್ದೆ. ಸೊ ನಮ್ ಭಾವ ಇದ್ದವರು, ನಾನಂತೂ ಆ ಕ್ಯಾರೆಕ್ಟರ್ ಅಲ್ಲ, ನೀನ್ ಮೂವಿ ನೋಡ್ಲೇಬೇಕು ಅಂತ ಹೇಳಿದ್ರು. ಸೊ ಮೂವಿ ನೋಡಾದ್ಮೇಲೆ ಗೊತ್ತಾಯ್ತು ಆ ಕ್ಯಾರೆಕ್ಟರ್ ಏನು ಅಂತ. ಸೊ ಅಭಿಷೇಕ್ ಅವರಂತೂ ಫುಲ್ಲು ನಂಗೆ ಭಾವ ಬೇಕು, ಯಾಕೊನೇ ಸೀನಲ್ಲೂ ಅಷ್ಟೇ ನಾನು ಭಾವನ್ ಮಿಸ್ ಮಾಡ್ತಾ ಇದೀನಿ ಅಂತ ಎಲ್ಲ ಪೂರ್ತಿ. ಸೊ ಆಮೇಲೆ ಇವಾಗ ನಾನು ನನ್ನ ತಂಗಿ ಹೇಳ್ತೀನಿ, ಅಭಿಷೇಕ್ ಅವ್ರಿಗೆ ಬಂದರೋ ಭಾವ ಬಂದರೋ ಅಂತ. ಕ್ಯಾರೆಕ್ಟರ್ ಭಾವನ್ ಮಾತ್ರ. ಸೊ ಮೂವಿ ರಿವ್ಯೂ ಬೈ ಭಾವನಾ ನಾಗೇಶ್. ಹೇಗನ್ಸ್ತು ಮೂವಿ? ಮೂವಿ ರಿವ್ಯೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಸೊ ಫಸ್ಟ್ ಮೂವಿ ಟುಗೆದರ್ ಹೇಳ್ತಾ ಅದನ್ನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ದಿನ ಆಗಿತ್ತು ಇಷ್ಟೊಂದು ನಕ್ಕಿ ಕನ್ನಡ ಮೂವಿಯಲ್ಲಿ. ಸೊ ರಾಜ್ಬಿ ಶೆಟ್ಟಿ ಅವ್ರು ಬಂದ್ಮೇಲಂತೂ ಲೈಕ್ ಅವ್ರದೇ ಒಂಥರ ಡಿಫ್ರೆಂಟ್ ವೈಬ್, ಡಿಫ್ರೆಂಟ್ ಎನರ್ಜಿನೇ. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ನೀವು ಅಷ್ಟೇನೆ ಹೋಗಿ ನಿಜವಾಗ್ಲೂ ನೋಡಿ ನಮ್ ಕನ್ನಡ ಮೂವಿನ ನಿಜ ಬೆಳೆಸಿ. ಕ್ಯಾರೆಕ್ಟರ್ಸ್ ಇಂಟ್ರೊಡ್ಯೂಸ್ ಮಾಡಿ ತುಂಬಾನೇ ಇಷ್ಟ ಆಯ್ತು. ಒಂದಾದ್ಮೇಲೆ ಆ ಕ್ಯಾರೆಕ್ಟರ್ಸ್ ನ ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಆ ಪ್ರತಿಯೊಂದು ಕ್ಯಾರೆಕ್ಟರ್ ಮೂವಿ ಸ್ಟಾರ್ಟ್ ಇಂದ ಎಂಡ್ ವರ್ಗು ಅವ್ರಿಗೆ ಏನ್ ಕೊಟ್ಟಿದ್ದಾರೆ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾ ಕ್ಯಾರೆಕ್ಟರ್ಸ್ ಇವ್ರು ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅಂತ ಅನ್ಸೋದೇ ಇಲ್ಲ, ಎಲ್ಲರೂ ಇಂಪಾರ್ಟೆಂಟ್ ಅಂತ ಅನ್ಸ್ತು. ಮೂವಿ ತುಂಬಾ ಚೆನ್ನಾಗಿದೆ. ಲಾಸ್ಟಿಗೆ ಮೆಸೇಜ್ ಕೊಟ್ಟಿದಾಗ್ಲಿ, ಸ್ಟಾರ್ಟಿಂಗ್ ಕಾಮಿಡಿಯಿಂದ ಆಗ್ಲಿ, ಭಾವ ಬಂದಂತೂ ಸ್ಮ್ಯಾಶ್ ಮಾಡ್ಬಿಟ್ರು ಮೂವಿನ. ಕಂಪ್ಲೀಟ್ ಮೂವಿ ಅಂತ ಹೇಳ್ಬೋದು. ಬನ್ನಿ ನಾವು ಗೋಲ್ಡನ್ ಸುತ್ತಾಡಕ್ ಹೋಗೋಣ. ಸೊ ಇದು ಜಸ್ಟ್ ನಾವು ಸಿನಿಮ್ಯಾಕ್ಸ್ ಇಂದ ಮೂವಿ ಥಿಯೇಟರ್ ಇಂದ ಹಿಂಗ್ ಹೊರಗಡೆ, ಮೂವಿ ಥಿಯೇಟರ್ ಸಿನಿಮ್ಯಾಕ್ಸ್ ಇಂದ ಹೊರಗಡೆ ಬಂದ ತಕ್ಷಣ ಒಂದು ಪಾರ್ಕ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಕೆಫೆಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಆಫೀಸ್ ಕೂಡ ಇದೆ. ಅಂಡ್ ಇದ್ ನೋಡಿ, ಇದು ಸಕ್ಕದಾಗಿದೆ. ಐ ಥಿಂಕ್ ನೈಟ್ ಇದು ಲೈಟ್ ಆನ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ಇದೊಂದು ಸಕ್ಕದಾಗಿ ಮಾಡಿದ್ದಾರೆ ಸರ್ಕಲ್ ಆಗಿ. ಸೊ ಈ ಜಾಗ ಬಂದ್ಬಿಟ್ಟು ಪೋಟ್ಸ್ಡಾಮರ್ ಪ್ಲಾಟ್ಸ್ ಅಂತ ಹೆಸರು. ಪೋಟ್ಸ್ಡಾಮರ್ ಪ್ಲಾಟ್ಸ್. ಎಷ್ಟು ಚೆನ್ನಾಗಿ ಲೈಟ್ಸ್ ಹಾಕಿದಾರೆ, ನೈಟ್ ಬರಬೇಕು, ಚೆನ್ನಾಗಿರುತ್ತೆ. ಬೈ ದ ವೇ ಇಲ್ಲಿ ನೋಡಿ ವೆದರ್ ಹೇಗಿದೆ ಅಂದ್ರೆ, ನಾವು ಬರ್ತಾ ಮಳೆ ಇತ್ತು, ಈಗ ನೋಡಿ ಫುಲ್ ಬಿಸಿಲಿದೆ. ಸೊ ವೆದರ್ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಆಯ್ತಾ, ಇದು ರೈನಿ ಸೀಸನ್, ಇದು ಸಮ್ಮರ್ ಸೀಸನ್ ಏನು ಅಂತ. ಸೊ ಕಂಪ್ಲೀಟ್ಲಿ ಹೋಗ್ಲಿ ಬಿಡಿ. ಯುರೋಪಿಗೆ ಬಂದ 8 ವರ್ಷ ಆದ್ರೂ ವೆದರ್ ಅರ್ಥ ಮಾಡ್ಕೊಳಕ್ ಆಗಿಲ್ಲ.
ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಹೇಳ್ತಾರೆ. ಒಂದ್ ಪಕ್ಷ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೋಬಹುದು, ಅದು ಯುರೋಪಲ್ಲಿ ಇರೋ ವೆದರ್ ಮಾತ್ರ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅವ್ರು ನೋಡಿ ಜಾಕೆಟ್ ತಂದ್ರು, ಇವಾಗ ಜಾಕೆಟ್ ತೆಗ್ದಿದ್ದಾರೆ. ನಾನು ಜಾಕೆಟ್ ಹಾಕೊಂಡ್ ಬಂದಿಲ್ಲ. ನನಗೆ ನಂದೊಂದು ರೂಲ್ ಏನಂತ ಅಂದ್ರೆ, ವಿಂಟರ್ ಎನಿವೇಸ್ 6 ತಿಂಗಳು, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 6 ತಿಂಗಳಂತೂ ಹಾಕೊಳ್ಳೇಬೇಕು. ಬೇಸಿಗೆ ಕಾಲದಲ್ಲೂ ಹಾಕೊಳ್ಳೋದು ಬೇಡ ಅಂತ. ಪರ್ಫಾರ್ಮೆನ್ಸ್ ನಡೀತಾ ಇದೆ. ಓ, ಇಲ್ಲಿ ಏನೋ ಒಂದು ಚಿಕ್ಕ ಜಾತ್ರೆ ತರನ ಇಲ್ಲ ಫುಡ್ ಫೆಸ್ಟಿವಲ್ ಏನೋ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ. ಬನ್ನಿ ನೋಡೋಣ ಏನಿದೆ ಫುಡ್ ಫೆಸ್ಟಿವಲ್. ಹಂಗೆ ಈ ತರ ಸರ್ಪ್ರೈಸ್ ಎಲ್ಲ ಹೊರಗಡೆ ಬಂದಾಗ ಏನಾರ ಒಂದ್ ನಡೀತಾನೆ ಇರುತ್ತೆ. ಇದೇ ಸ್ಟೇಷನ್. ಆ ಸ್ಟೇಷನ್ ಹೊರಗಡೆ ಬಂದ ತಕ್ಷಣ ಇದ್ ಮಾಡಿದ್ದಾರೆ. ಏನಿದೆ ನೋಡೋಣ ಬನ್ನಿ. ನನ್ಗೂ ಇದು ಕ್ಯೂರಿಯಾಸಿಟಿ. ಸೊ ನೋಡಿ, ಆಗ್ಲೇ ನೋಡಿದ ಐ ರೈಸಸ್ ಇಲ್ಲೇ ಇದೆ. ವಾ, ಡಿ.ಬಿ. ಡಾಯ್ಶೆ ಬಾನ್. ಇದಂತೂ ಏನ್ ಸ್ಟ್ರೈಟ್ ಆಗಿದೆ ಅಂತೀರಾ? ಓಹೋ ನೋಡಿ, 3 ಒಂದೇ ಕಡೆ ಮಾಡಿದ್ದಾರೆ. ಸರ್ಕಸ್ ನಡೀತಾ ಇದೆಯಾ ಅಲ್ಲಿ ನೋಡ್ರಿ. ನೋಡಿ ಏನೋ ನಡೀತಾ ಇರುತ್ತೆ ಅನ್ಕೊಳ್ಳಿ. ನಾವು ಹಿಂಗೆ ಮಲ್ಲೇಶ್ವರಂಗೆಲ್ಲ ಹೋದಾಗ 250 ರೂಪಾಯಿ, 300 ರೂಪಾಯಿ, 300 ಅಂತ ಎಲ್ಲ ಸಿಗುತ್ತಲ್ಲ. ಸೊ ಹಿಂಗೆ ಕಡಿಮೆ ಬೆಲೆದ್ದು ಇಲ್ಲೆಲ್ಲ ಟಿ ಶರ್ಟ್ಸ್, ಬಲೂನ್ದು, ಕೀ ಚೈನ್ಸ್ ಅದೆಲ್ಲ. ಮುಂದೆ ಬರ್ತಾ ಇದು ಬೇಸಿಕಲಿ ಔಟ್ಡೋರ್ ಎಣ್ಣೆ ಅಂಗಡಿ. ಇದೆಲ್ಲ ತರ ಕಾಕ್ಟೇಲ್ಸ್, ಮಾಕ್ಟೇಲ್ಸ್, ಕೂಲ್ ಡ್ರಿಂಕ್ಸ್ ಸಿಗುತ್ತೆ. ಇಲ್ಲಿ ಕುತ್ಕೊಳ್ಳಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ. ಓ, ಫಸ್ಟ್ ಹೋಗೋದು ಭಾವನ ಕಣ್ಣು ಐಸ್ ಕ್ರೀಮ್ ಮೇಲೆ ಹೋಗುತ್ತೆ. ನಿಮ್ಗೂ ಯಾರಿಗೆಲ್ಲ ಐಸ್ ಕ್ರೀಮ್ ಅಂದ್ರೆ ಇಷ್ಟ ಇಲ್ಲ ಹೇಳಿ? ಐಸ್ ಕ್ರೀಮ್ ಅಂತ ಅಂದ್ರೆ ಎಲ್ಲಾರ್ಗು ತುಂಬಾ ಇಷ್ಟಾನೆ. ಸೊ ಯಾವ್ಯಾವ ಫ್ಲೇವರ್ ಇದೆ ಅಂತ ನೋಡೋಣ ಬನ್ನಿ. ನೀವು ಆಪಲ್ ಇದೆ, ವೆನಿಲಾ ಇದೆ, ಸ್ಟ್ರಾಬೆರಿ ಇದೆ, ಮ್ಯಾಂಗೋ ಇದೆ, ಚಾಕ್ಲೇಟ್ ಇದೆ ಅಷ್ಟೇ. ಇನ್ನೊಂದು ಅಂಗಡಿ ನೋಡಿ, ಪ್ರೆಟ್ಸೆಲ್ ಇದೆ, ಜರ್ಮನಿದು ಫೇವ್ರೆಟ್. ನೋಡಿದ್ರೆ ನನ್ಗಾಗಲ್ಲ, ಅಷ್ಟು ಚೀಸ್ ಇದೆ ಅದ್ರಲ್ಲಿ. ಅಷ್ಟು ಮೋಸ್ಟ್ ಜಂಕ್ ತಿನ್ನೋದು ಅಂತಂದ್ರೆ ಅಭಿಷೇಕ್ ಅವರು. ನೋ ಕಾಮೆಂಟ್ಸ್. ಪೊಟ್ಯಾಟೊ ಫ್ರೈಸ್ ಇಲ್ದೆ, ಪೊಟ್ಯಾಟೊ ಇಲ್ದೆ ಜೀವನನೇ ನಡೆಯಲ್ಲ ಕಣ್ರಿ. ಫುಲ್ ಪೊಟ್ಯಾಟೋನೆ. ಸೊ ಇದೆಲ್ಲ ಫ್ರೆಂಚ್ ಫ್ರೈಸ್ ತರನೇ ಏನೇನೋ ಪೊಟ್ಯಾಟೊ ಚಿಪ್ಸ್ ಎಲ್ಲ ಮಾಡಿ. ಯುರೋಪ್ ಅಲ್ಲಿ ಮಾಡೋ ಎಲ್ಲ ಐಟಮ್ಸ್ ಅಲ್ಲಿ ನಿಮ್ಗೆ ಮೈದಾ ಮತ್ತೆ ಆಲೂಗೆಡ್ಡೆ ಇದೇ 2 ಮೇನ್ ಐಟಮ್ಸ್ ಅಂತ ಅನ್ಕೊಳ್ಳಿ. ಅಲ್ಲಿ ನೋಡಿ, ಇಂಡಿಯನ್ ಸ್ಟ್ರೀಟ್ ಫುಡ್ ಕೂಡ ಇದೆ. ನಮ್ಮ ರೆಸ್ಟೋರೆಂಟ್ ಇಲ್ದೆ ನಡೀತಾ, ಇಂಡಿಯನ್ ಇಲ್ದಲೆ ಇರಕ್ ಆಗತ್ತಾ ಹೇಳಿ? ಏನೇನಿದೆ ನೋಡ ಬನ್ನಿ ಇಂಡಿಯನ್ ಸ್ಟ್ರೀಟ್ ಫುಡ್ ಅಲ್ಲಿ. ಸೊ ಸಮೋಸ ಇದೆ, ಚೆನ್ನ ಮಸಾಲ ಇದೆ, ವೆಜ್ ಕರಿ. ಸಮೋಸ ಎಷ್ಟು ಗೊತ್ತಾ? ಒಂದು ಸಮೋಸಗೆ 500 ರೂಪಾಯಿ, ಪಾಪಡಿಗೆ 100 ರೂಪಾಯಿ, ಚೆನ್ನ ಮಸಾಲ 800 ರೂಪಾಯಿ, ವೆಜ್ ಕರಿ 900, ಚಿಕನ್ ಕೋರ್ಮಾ 950, ಚಿಕನ್ ಟಿಕ್ಕಾ ಮಸಾಲ 1000 ರೂಪಾಯಿ. ಈ ತರ ಒಂದು ಚಿಕ್ಕ ಅಂಗಡಿ ಮಾಡ್ಕೊಂಡಿದ್ದಾರೆ ನೋಡಿ. ಈ ತರ ಚಿಕ್ಕ ಅಂಗಡಿ ಮಾಡ್ಕೊಂಡು ಖುಷಿ ಆಗುತ್ತೆ. ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇದೆ ಅಂತ ಅಲ್ವಾ ಭವನ? ಸೊ ಹಲೋ, ನಾವು ಊಟಕ್ಕೆ ಹೋಗಕ್ಕಿಂತ ಮುಂಚೆ ಅಲ್ಲೇ ಸ್ಮಾಲ್ ಆಗಿ ಒಂದು ಸ್ಟಾಪ್ ಕೊಟ್ವಿ. ಏನು ಅಂತ ಅಂದ್ರೆ ಲೇನ್ ಸಲೂನ್. ಸೊ ಅಭಿಷೇಕ್ ಅವ್ರಿಗೆ ಸ್ವಲ್ಪ ಬೌಲಿಂಗ್ ಆಡೋಣ ಅಂತ ಅನಿಸ್ತಂತೆ. ಸೊ ಲೆಟ್ಸ್ ಗೋ ಟು ಬೌಲಿಂಗ್ ಅಂಡ್ ಶೋ ದ ಗರ್ಲ್ಸ್ ಪೌ. ಯಾರು ಗೆಲ್ತಾರೆ ನೋಡೋಣ. ಎಸ್, ಇಸ್ ಕಾಲ್ ಲೇನ್ 7 ಅಂತ. ಆಕ್ಚುಲಿ ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರಿ, ಏನು ಪ್ಲಾನ್ ಹತ್ರ ಇರ್ಲಿಲ್ಲ. ನಂಗೆ ನೋಡಿದ ತಕ್ಷಣ ಅನ್ಸ್ತು, ನಾವಿಬ್ರು ಆಕ್ಚುಲಿ ಯಾವತ್ತೂ ಬೌಲಿಂಗ್ ಹೋಗಿಲ್ಲ ಅಲ್ಲ? ಓಕೆ, ಟ್ರೈ ಮಾಡೋಣ. ನೋಡಿ ಇದು ಹೆಂಗಿದೆ ಇಲ್ಲ ಲೊಕೇಶನ್. ಸೊ ಇಲ್ಲಿ ಆ ಕಡೆ ಎಲ್ಲಾ ತರ ಸ್ಪೋರ್ಟ್ಸ್ ಇದೆ, ಬೋರ್ಡ್ ಗೇಮ್ಸ್, ಅದು ಎಲ್ಲಾ ತರ ಸ್ಪೋರ್ಟ್ಸ್ ಆಡ್ಬೋದು ಅಲ್ಲಿ. ಅಂಡ್ ಇಲ್ಲಿ ಬಾರ್ ಇದೆ, ಅಂಡ್ ಅಲ್ಲಿ ಕೂಡ ಬೋರ್ಡ್ ಗೇಮ್ಸ್ ಇದೆ. ಬನ್ನಿ
ಹೋಗೋಣ ಒಳಗಡೆ, ಹೇಗಿರುತ್ತೆ ನೋಡೋಣ. ಭಾವನಾ, ಹೇಗನ್ಸ್ತಾ ಇದೆ ಜಾಗ? ಕಲರ್ಫುಲ್ ಆಗಿದೆ. ಈ ಜಾಗ ತುಂಬಾ ಹೊಸದಾಗಿ ಓಪನ್ ಆಗಿರೋದು ಅಂತ ಅನಿಸ್ತಾ ಇದೆ. ಸೊ ಬನ್ನಿ ಹೋಗೋಣ ಮೇಲ್ಗಡೆ ನೋಡೋಣ ಏನಿದೆ ಅಂತ. ನಾವು ಆಕ್ಚುಲಿ ಬೌಲಿಂಗ್ ಆಡೋಕೆ ಹೋಗ್ತಾ ಇದೀವಿ. ಓ, ಸಕ್ಕತ್ತಾಗಿದೆ ಜಾಗ ಮಾತ್ರ. ಸೊ ಅಲ್ಲಿ ಬೌಲಿಂಗ್ ಆಲಿ ಇದೆ. ಅಂಡ್ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಮಿನಿ ಗಾಲ್ಫ್ ಕೂಡ ಇದೆ. ಇಲ್ಲಿ ಮಿನಿ ಗಾಲ್ಫ್ ಇದೆ. ನೈಸ್. ಬನ್ನಿ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋಣ, ಹೇಗಿದೆ ಅಂತ ನೋಡ್ಕೊಂಬಿಟ್ಟು ಬರೋಣ. ಎಷ್ಟೊಂದ್ ತರ ಇದೆ ರೀ ನೋಡಿ. ಇಲ್ಲಿದೆ, ಸಗದ ಮಾಡಿದ್ದಾರೆ. ಐ ಥಿಂಕ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟೈಮ್ ಪಾಸ್ ಮಾಡಕ್ಕೆ. ನಮಗೆ ನಮ್ಲಿ 7 ಬಂದಿರೋದ್ರಿಂದ ನಮಗೆ ಲೇನ್ 7 ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಲೆಟ್ಸ್ ಗೋ, ಯಾರು ಹೇಳ್ತಾರೆ ಅಂತ. ಲೇನ್ 7 ನಮ್ದು. ನೋಡಿ ಅಲ್ಲಿ ಅದೇನಂತ ಬಂದಿದೆ, ಅಭಿ ಬಾವ್ ಅಂತ. ಭಾವನ ಅಲ್ಲಿ ಬಂದರೋ ಬಾವ ಬಂದರೋ. ನಾವು ಪೇ ಮಾಡಿದ್ದು €9 ಪರ್ ಪರ್ಸನ್, ಅಂದ್ರೆ 900 rupees. ಇಬ್ಬರಿಂದ 1800. ಸೊ ಬೇಸಿಕ್ಲಿ 1 ಗೇಮಿಗೋಸ್ಕರ. ಸೊ 1 ಗೇಮ್ ಅಪ್ರಾಕ್ಸಿಮೇಟ್ಲಿ 20 minutes ಆಗುತ್ತೆ. ಬನ್ನಿ ಆಡೋಣ. ಭಾವನ ರೆಡಿ ಇದ್ದೀರಾ? ಭಾವನ ಏನ್ ಮಾಡ್ತಾರೆ ನೋಡೋಣ. ಓ, ಹೊಡೆದ್ರು ಕಣ್ರಿ, ಹೊಡೆದ್ರು. ಆದ್ರೆ ಸ್ವಲ್ಪ ಶಾರ್ಟ್ ಸೂಪರ್ ಹೊಡೆದ್ರು ಕಣ್ರಿ, ಸೂಪರ್ ಹೊಡೆದ್ರು. Come on, Abhishek ಅವರೇ, come on, let's go. Look at his reaction, oh my god, look at him. ಕಾಣ್ತಿಲ್ವಾ? ನನ್ನ ಮೇಲಿರೋ ಕೋಪ ನೆನೆಸ್ಕೊಳ್ಳಿ. ಫುಲ್ ನೋಡಿತೀರಾ? ಕಮಾನ್. ಅವರು ನೆಕ್ಸ್ಟ್ ಲೆವೆಲ್ ಆಡಿದ್ದಾರೆ. ಅವ್ರು 87, ನಾವು 39. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್.